ನಮಸ್ತೆ, ಬೆಳಕು ನಕ್ಷತ್ರ ಲಾಗ್ಗೆ ಸ್ವಾಗತ. ನಾನಿವತ್ತು ಬೇಳೆ ಟೊಮೊಟೊ ಬೇಯೋದಕ್ಕೆ ಇಟ್ಟಿದ್ದೀನಿ ಮತ್ತು ಬೆಳಿಗ್ಗೆ ಚಟ್ನಿ ಉಳಿದಿತ್ತು. ಆ ಚಟ್ನಿ ಯೂಸ್ ಮಾಡ್ಕೊಂಡು ಹೇಗೆ ಸಾಂಬಾರು ಮಾಡ್ತೀನಿ ಅಂತ ನೋಡೋಣ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಆ ನಂತರ ದಪ್ಪ ಮೆಣಸಿನ್ಕಾಯಿ ಮತ್ತು ಬೀನಿಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸುದಾ ಹಾಕ್ಕೊಂಡು ಹುರ್ಕೋತೀನಿ. ಹುರಿದಿದ ನಂತರ ಒಂದು 3ರಿಂದ 4 ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡರ್ ಹಾಕ್ಕೊಂಡು ಇದನ್ನು ಘಾಟ್ ಘಮ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ. ಆ ನಂತರ ಬೆಂದಿರೋ ಬೇಳೆಗೆ ಆ ಒಗ್ಗರಣೆ ಹಾಕ್ಕೊಂಡಿದ್ದನ್ನು ಆ ಸಾಮಗ್ರಿಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಮತ್ತು ಚಟ್ನಿನೂ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಕುದಿ ಬಂದಿದೆ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಸಾಂಬಾರು ರೆಡಿಯಾಗಿದೆ. ಈಗ ಬಿಸಿ ಅನ್ನದ ಜೊತೆ ಸಾಂಬಾರು ರೆಡಿಯಾಗಿದೆ. ಅದ್ರ ಜೊತೆ ಈರುಳ್ಳಿ ಪಕೋಡ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು.